ನಾವು ಬಜೆಟ್ನ ಭಾಷಣದಲ್ಲಿ ಬಜೆಟ್ ಸ್ಪೀಚ್ ಅಲ್ಲಿ ಉಲ್ಲೇಖ ಮಾಡಿದ್ದು ಮನ್ರೇಗಾ ಬದಲಾವಣೆ ರಿಪೀಲ್ ಮಾಡಿ VBG ರಾಮ್ಜಿ ಅದರಲ್ಲಿ ಎಕ್ಸ್ಪ್ಲನೇಷನ್ ಏನಪ್ಪ ಅಂತಂದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅಂತ ಅದರ ಅರ್ಥ. ರಾಮ್ ಅಂತ ಅನ್ನೋದು ಸುಮ್ಮನೆ ಸೇರಿಸಿದಾರೆ ಹಂಗೆ, ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಸಲ್ಯ ರಾಮನೂ ಅಲ್ಲ, ರಾಮಾಯಣದ ರಾಮನೂ ಅಲ್ಲ, ಸಿದ್ದರಾಮಯ್ಯವರಲ್ಲ, ಸಿದ್ದರಾಮನೂ ಅಲ್ಲ ಅಂತ ಹೇಳ್ತಾರೆ. ಸಿದ್ದರಾಮನೂ ಅಲ್ಲ, ಅದು ರಾಮ್ ಅಲ್ಲ. VB ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅದರ ಅರ್ಥ. ಅಲ್ಲ, ಹೆಸರಿಡಕ್ಕೆ ಕೆಲವರು ಇಟ್ಕೊಂಡಿದ್ದಾರೆ. ನೀನು ಆರ್ ಅಶೋಕ್ ಅವರು, ನಾನು ಇರಲಿಲ್ಲ ನೀವು ಭಾಷಣ ಮಾಡುವಾಗ, ಕೇಳಿದೆ ಆಮೇಲೆ ಏನು ಮಾತಾಡಿದ್ರು ಅಂತ. ರಾಮ್ಜಿ ಬೇಡ, ಗ್ರಾಮ್ಜಿ ಅದೂ ಇಲ್ಲ. ಗ್ರಾಮ ಸ್ವರಾಜ್ಯ ಅಂತ ಅವ್ರು ಅನ್ಕೋಬಹುದಾಯ್ತು, ಗ್ರಾಮ ಸ್ವರಾಜ್ಯನೂ ಇಲ್ಲ. ಅದೂ ಇಲ್ಲ. ಸೊ ಹಂಗಾಗಿ ಈ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಈ ಕಾಯ್ದೆಯನ್ನು ಯಾಕೆ ಗೊತ್ತಿಲ್ಲ ನನಗೆ. 176ನಲ್ಲಿ ಆರ್ಟಿಕಲ್ 176ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಓದಬೇಕಾಗಿತ್ತು. ಇದು ಓದದೆ ಹೋದ್ರೆ ಸಂವಿಧಾನ ಬಾಹಿರ ಆಗ್ತದೆ. ಓದಬೇಕಾಗಿತ್ತು. ದಟ್ ಈಸ್ ವಾಟ್ 176 ಆರ್ಟಿಕಲ್ 176 ಹೇಳ್ತಕ್ಕಂಥದ್ದು. ಅದು ಓದಿದ್ರೆ ಚೆನ್ನಾಗಿರ್ತಿತ್ತು. ಇದು ಎಲ್ಲ ಪಕ್ಷಗಳು ಎಲ್ಲ ಕಾಲದಲ್ಲೂ ಕೂಡ ಹೇಳಿರ್ತಕ್ಕಂಥದ್ದೇ. ಸಂವಿಧಾನ ಜಾರಿಯಾಗಿ 1950 ಜನವರಿ 26 ಅವತ್ತಿನಿಂದ ಇವತ್ತಿನವರೆಗೆ ಸರ್ಕಾರ ಬಂದಾಗೆಲ್ಲ ಹೊಸ ವರ್ಷದಲ್ಲಿ ಜಂಟಿ ಅಧಿವೇಶನ ನಡೆದಿದೆ. ನಮ್ಮಲ್ಲಿ ಅಪ್ಪರ್ ಹೌಸ್ ಇರೋದ್ರಿಂದ ಜಂಟಿ ಅಧಿವೇಶನ ನಡೀತದೆ. ಅನೇಕ ರಾಜ್ಯಗಳಲ್ಲಿ ಜಂಟಿ ಇದು ಇರೋದಿಲ್ಲ, ಅಪ್ಪರ್ ಹೌಸ್ ಇರೋದಿಲ್ಲ. ಅಂಥ ಕಡೆ ಅಸೆಂಬ್ಲಿನಲ್ಲೇ ನಡೀತದೆ, ಅಸೆಂಬ್ಲಿನಲ್ಲೇ ಮಾಡೋದು. ಸೊ ಯಾವಾಗ ಜಂಟಿ ಅಧಿವೇಶನ ನಡೀತದೆ? ಜಂಟಿ ಅಧಿವೇಶನ ನಡೆಯೋದು ಹೊಸ ಸರ್ಕಾರ, ಹೊಸ ಎಲೆಕ್ಷನ್ ಚುನಾವಣೆ ನಡೆದು ಹೊಸ ಸರ್ಕಾರ ಬಂದಾಗ, ಮೊದಲನೇ ಬಾರಿ ಭೇಟಿಯಾದಾಗ ಆಗ ರಾಜ್ಯಪಾಲರು ಎರಡೂ ಸದನಗಳನ್ನು ಕುರಿತು ಭಾಷಣ ಮಾಡ್ತಾರೆ.